ದೇವರಲ್ಲ ನೀನಂತೂ ಸೂತ್ರಧಾರನು, ಗೊಂಬೆ ಮಾಡಿ ಆಡಿಸುತ್ತಿರುವೆ ಎಲ್ಲರನ್ನು. ಎಲ್ಲರಿಗೂ ನೀಡಿರುವೆ ಒಂದೊಂದು ಆಟವ, ಗೆದ್ದವರಿಗೆ ನೀಡುತ್ತಿರುವೆ ಬಹುಮಾನವ. ಬಹುಮಾನಕ್ಕಾಗಿ ಆಟದ ನಿಯಮ ಮೀರಿದ ಜನರು, ಆಟ ಮಿತಿ ಮೀರಿ ಆಗಿತ್ತು ಹೋರಾಟವು. ಕೊನೆಯಲ್ಲಿ ಬಹುಮಾನ ಮಾತ್ರ ಹಿಡಿಯಕ್ಕಿ. ದೇವರೇ, ದಿನೇ ದಿನೇ ಈ ಶೋಧ ಕಂಪ್ನಿಯ ಕಲಬೆರಕೆ ಆಹಾರ ತಿಂದು ತಿಂದು ಸಾಯೋರ ಸಂಖ್ಯೆ ಜಾಸ್ತಿ ಆಯಿತು. ಈ ಶೋಧ ಕಂಪ್ನಿಗೊಂದು ಗತಿ ಕಾಣಿಸಲೇಬೇಕು. ಎಲ್ಲವೂ ಸರಿಯಾಗಿದೆ. ಜೈ ಶ್ರೀರಾಮ್. ಹಾಗೆ ನಮ್ಮ ಆಫೀಸನ್ನು ನೋಡಿ ಗುರುಗಳೇ. ನಾನು ನೋಡ್ತೇನೆ, ನೀವು ಕುಳಿತುಕೊಳ್ಳಿ. ಅಣ್ಣ, ನಮ್ಮ ಫುಡ್ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಅಂದಾಗಿ ಈ ಜನ ಕಸ ಕಟ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದು ಬಿಡ್ತಾ ಇಲ್ಲ. ಆದರೆ ಈ ತಿಂಗಳ ಲಾಭ ಕೋಟಿ ದಾಟಿದೆ ಅಣ್ಣ. ವೆರಿ ಗುಡ್ ದೇವರೇ, ನಮ್ಮ ಈ ವ್ಯಾಪಾರ ಹೀಗೆ ನಡೀತಾ ಇರಲಿಲ್ಲಪ್ಪ. ಬ್ರೀ ಬ್ಯಾಂಕ್ ಮ್ಯಾನೇಜರ್ ಅವರೇ, ನಮ್ಮ 150 ಕೋಟಿನ ವೈಟ್ ಮನಿ ಮಾಡ್ಕೊಡಿ. ಈಗಕ್ಕೆ ನೀವು ಕೇಳಿದಂಗೆ 30 ಕೋಟಿ ಕೊಡ್ತೀನಿ. ಓಕೆ, ಹಾಗೆ ಆಗಲಿ. ಬ್ರೀ ಬ್ಯಾಂಕ್ ಮ್ಯಾನೇಜರ್, ನಿಮ್ಮಂಥವ್ರು ಇರೋವರೆಗೂ ನಮ್ಮಂತ ನೋಟ್ ಬ್ಯಾನ್ ಆದ್ರೂ ತೊಂದರೆನೇ ಇಲ್ಲ. ಗುರುಗಳೇ, ನಮ್ಮ ಆಫೀಸಲ್ಲಿ ಯಾವುದಾದ್ರು ತೊಂದರೆಯಾಗಿದೆ? ಎಲ್ಲವೂ ಸರಿಯಾಗಿದೆ, ಯಾವುದೇ ತೊಂದರೆ ಇಲ್ಲ. ಜೈ ಶ್ರೀರಾಮ್. ನಾನಿನ್ನ ಹೊರಟು ಬರ್ತೇನೆ. ಏ ಚೋಟಾ ಭೀಮ್, ಇಲ್ಲಿ ಬಾ. ಸ್ವಾಮಿಯವ್ರಿಗೆ ಎಲ್ಲ ನೋಡ್ಕೊಂಡು ಕಳಿಸಿ ಹೋಗ್ಬಿಡು. ಆಯ್ತಣ್ಣ, ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಹಲೋ ಡಾಕ್ಟ್ರೇ, ನೀವು ಹೇಳಿದ್ದು ನಿಜ. ಆ ಶೋಧ ಕಂಪ್ನಿ ಬಂಡವಾಳನೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇನ್ನೊಂದು ಗಂಟೆಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ನೋಡಿ. ಓಕೆ, ಥ್ಯಾಂಕ್ ಯು. ಯಾರು ಇವರು? ಚೆನ್ನೈ ಎಕ್ಸ್ಪ್ರೆಸ್ ತರ ಓಡ್ ಬಂದಿದ್ದಾರೆ. ಅಣ್ಣ, ಇವನ ಹೆಸರು ಚಂದ್ರು ಅಂತ. ಮೊನ್ನೆ ನಾನು ಹೊಸದಾಗಿ ಕೆಲಸಕ್ಕೆ ತೊಗೊಂಡಿನಿ ಅಣ್ಣ. ಇವನ್ನ ಏನಂತ ನೋಡಿರೋ ತೋಡಿ, ಒಳ್ಳೆ ಕಡಿ ಪುಡಿ ತರ ಇದ್ದಾರೆ ಇವರು. ಅಣ್ಣ, ನಂದು ತೆಳ್ಳಗಿರೋದು ಬಾಡಿ, ನಾನು ಸೇದೋದು ಬೀಡಿ, ನಾನು ಹೇಳೋದು ಚಾಡಿ, ನಾನು ತುಂಬಾ ಕಿಲಾಡಿ. ಈಗ ನಾನು ಹೇಳೋದು ಸರಿಯಾಗಿ ಕೇಳ್ಬಿಡಿ, ಇಲ್ಲ ಅಂದ್ರೆ ನೀವು ಆಫೀಸಿಗೆ ಬೀಗ ಹಾಕಿ. ಏ ಚಂದ್ರು, ನಿಲ್ಸೋ ಡೈಲಾಗ್. ಅಣ್ಣ, ಇಂಟರ್ವ್ಯೂಲಿಗೆ ಇಂಪ್ರೆಸ್ ಮಾಡೋಣ ಇರ್ಲಿ ಅಂತ ತಗೊಂಡೆ. ಅಣ್ಣ, ಆ ಗೋಡೌನ್ಗಳಿಗೆ ವಾಸ್ತು ಸರಿಪಡಿಸಿದ ಅಂತ ಹೇಳಿ ಬಂದಿತ್ತಲ್ಲ, ಅವ್ನು ವಾಸ್ತು ತಟ್ಟಿನೇ ಅಲ್ಲ ಅಂತ ಅವ್ನು ಟಿವಿ ರಿಪೋರ್ಟರ್ ಅಂತೆ. ಫುಡ್ ಪ್ರಾಡಕ್ಟ್ಗಳಲ್ಲಿ ಕಲಬೆರಕೆ ಮಾಡ್ತಾ ಇದ್ರಣ್ಣ, ಅದನ್ನು ಸಹ ಶೂಟ್ ಮಾಡ್ಕೊಂಡು ಹೋಗಿದ್ದಾರಂತ. ಮತ್ತು ನೀವು ಮಾತಾಡ್ತಾ ಇದ್ರಣ್ಣ, 150 ಕೋಟಿ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಿರ್ಬೇಕಂತೆ ಮ್ಯಾನೇಜರ್ ಸಾಹೇಬ್ ಹತ್ರ. ಅದನ್ನು ಶೂಟ್ ಮಾಡ್ಕೊಂಡು ಹೋಗಿದ್ದಾನಂತೆ. ಇವತ್ತೇ ಅದನ್ನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾನಂತೆ. ಚಂದ್ರು, ನಿಜ ಹೇಳ್ತಿದ್ಯೇನೋ? ಅಯ್ಯೋ, ಎಲ್ಲ ಸರ್ವನಾಶ ಆಗುತ್ತಲ್ಲೋ. ಗುಲಾಬ್ ಜಾಮೂನ್ ಮಾಮೂಲು ಬಿಡೋಣ. ಏಯ್ ಚಂದ್ರು, ಹೋಗಿ ಬೇಗ ಹೋಗಿ ಚೋಟಾ ಭೀಮ್ ಕರ್ಕೊಂಬ, ಹೋಗು. ಆಯ್ತಣ್ಣ. ನಾನೇ ಚೋಟ, ನನ್ಗಿಂತ ಚೋಟ ಯಾರನ್ನಿದಾರ ಇಲ್ಲಿ? ಯಾರಪ್ಪ ಅವನು? ಎಲ್ಲಿದ್ದಾನೆ?
ಕರಿತಾ ಇದ್ದಾರೆ. ಛೋಟಾ ಭೀಮ್ ಅಣ್ಣ ನಾನೇ ಕಣ ಛೋಟಾ ಭೀಮ್ ಇಲ್ಲಿ. ನೀನ್ ಛೋಟಾ ಭೀಮ? ನಾನು ಛೋಟಾ ಭೀಮ್ ಫ್ಯಾನ್, ಅದಕ್ಕೆ ಅವರೆಲ್ಲರೂ ನನ್ನ ಛೋಟಾ ಭೀಮ್ ಅಂತ ಕರೀತಾರೆ. ಛೋಟಾ ಭೀಮ್ ಅಂದ್ರೆ ಯಾವ ಸಣ್ಣಗಿರ್ತಾನಲ್ಲ ಅಣ್ಣ? ನಾನೇ ಕಣ ಛೋಟಾ ಭೀಮ್. ಅಯ್ಯೋ ನಾನು ಇನ್ನು ಬರ್ತೀರಪ್ಪ, ಇಲ್ಲಾಂದ್ರೆ ಬಾಸ್ ಹತ್ರ ಬಯಸ್ಕೋಬೇಕಾಗುತ್ತೆ. ಯಾರಣ್ಣ ನಿನಗೆ ಬೈತಾರೆ? ಅಯ್ಯೋ ನಮ್ಮ ಬಾಸ್ ಕಣ, ಅವ್ರಿಗೆ ಸ್ವಲ್ಪ ಮೆಂಟಲ್ ಆದ್ರೂ ಅವರು ಜೆಂಟಲ್. ನಾನು ಬರ್ತೀನಿ. ಏನಣ್ಣ ಕರೆದಂತೆ? ಹೋಗಿಲ್ಲ ಎಲ್ಲ ಹೋಗಿದ್ದು. ಅವ್ನು ವಾಸು ನೋಡಕ್ ಹೋದ ಟಿವಿ ರಿಪೋರ್ಟರ್ ಅಂತ ಅವನು. ಅವ್ನ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದ್ರೆ ನೀನೇನ್ ಮಾಡ್ತಿದ್ಯೋ? ಹೌದಣ್ಣ? ಸಾರಿ ಅಣ್ಣ, ಅವ್ರ ಕ್ಯಾಮ್ರಾದಲ್ಲಿ ವಾಸ್ತು ಚೆನ್ನಾಗಿ ಕಾಣುತ್ತಂತ ನಾವು ಅದಕ್ಕೆ ಇರ್ಬೋದೇನೋ ಅನ್ಕೊಂಡ್ಬಿಟ್ವಿ ಅಣ್ಣ. ಕ್ಯಾಮ್ರಾದಲ್ಲಿ ವಾಸುನ ಹೋಗ ತಕೊಂಬ ಅವನ. ನಮ್ಮ ಬಂಡವಾಳ ಟಿವಿ ಬರಕ್ ಮುಂಚೆನೆ ಕ್ಯಾಮ್ರಾವನ್ನು ಕಿತ್ಕೊಂಡು ಬಾ. ಸರಿ ಅಣ್ಣ, ನಾನು ಈಗಲೇ ಹೋಗಿ ಅವ್ನು ಇಟ್ಕೊಂಡು ಅವ್ನ ಕ್ಯಾಮ್ರಾ ಕಿತ್ಕೊಂಡು ಬರ್ತೀನಿ. ನೀವು ಕೂಲ್ ಆಗಿರಣ್ಣ. ಏ ಛೋಟಾ ಭೀಮ್, ಆ ಕ್ಯಾಮ್ರಾ ಕಿತ್ಕೊಂಡ್ ಬರ್ಬೇಕಾದ್ರೆ ಈ ಬಾಗಿಂದ ಬರಬೇಡ, ಉತ್ತರ ದಿಕ್ಕಿಂದ ಬಾ, ಬಂದಿದ್ದು ಭದ್ರವಾಗಿರುತ್ತೆ. ಉತ್ತರ ದಿಕ್ಕಿಗೆಲ್ಲ ನಾವು ಬಾಗಿಲಿರೋದು, ಅಲ್ಲಿರೋದು ಕಿಟಕಿ ಅಲ್ಲ ಅಣ್ಣ. ಅಯ್ಯೋ ಆ ಕಿಟಕಿನಲ್ಲಿ ಕ್ಯಾಮ್ರಾ ಕೊಡು, ಹೋಗೋ ಬೇಗ ಬಸ್ಸು. ಆಯ್ತಣ್ಣ. ಅನ್ಯಾಯಕ್ಕೆ ಹಸಿವು ಜಾಸ್ತಿ. ನೋಡಿ ಹೇಗೆ ನ್ಯಾಯವನ್ನು ಹಿಡಿತಾ ಇದೆ ಅಂತ. ಬಾಬಾ ಏನ್ ಟ್ಯಾಲೆಂಟ್ಗಳು ಸ್ವಾಮಿ ನಿಮ್ದು. ಕ್ಯಾಮ್ರಾದಲ್ಲಿ ವಾಸ್ತು ಕಾಣುತ್ತ ಅಂದ್ಬಿಟ್ಟು ನಮ್ಗೆ ಜುಲೂಟ ಕಾಣಿಸ್ತಿರ್ತೀರಾ? ಹುಲಿ ಸಿಂಹಗಳ ಅಡ್ಡ ನಮ್ದು, ಅಡ್ಡಕ್ಕೆ ಬರೋ ತಾಕ ತೋರಿಸ್ಬಿಟ್ರಿ. ಮಾರಾಮಾರಿ ಆಟ ನಮ್ದು, ಆದ್ರೆ ಆಟ ಮೀಟ್ ಇದೆಯಾ? ಕೋಟೆಗೆ ಬಂದು ನೀಟಾಗಿ ವಿಡಿಯೋ ಮಾಡ್ಕೊಂಡು ಆಗೊಂದ್ ವೇಷ ಈಗೊಂದ್ ವೇಷ ಸಾಕು ಸ್ವಾಮಿ ಮಾಡಿದ್ ಸಾಕು. ಕೊಡಿ ವಿಡಿಯೋನ. ಕಲಬರಕೆ ನನ್ನ ಮಕ್ಕಳ ಕೊಡು ನನ್ನ ಕ್ಯಾಮರಾ. ಸುಮ್ನೆ ಕಿರ್ಚಾಡ್ಬೇಡಿ ಸ್ವಾಮಿಗಳೇ, ನಮ್ ಬಾಸ್ ಕ್ಯಾಮ್ರಾ ಮಾತ್ರ ತಗೊಂಡ್ ಬರಕ್ ಹೇಳಿದಾನೆ. ನಿಮ್ ಪ್ರಾಣ ತಗೊಂಡ್ ಹೋಗಂಗ್ ಮಾಡ್ಬೇಡ್ರಿ. ವಾಸ್ತು ಪ್ರಕಾರ ನಿಮ್ ಪ್ರಾಣ ನಿಮ್ ದೇಹದಲ್ಲಿ ಒಳ್ಳೇದ್ ಅನ್ಕೊಂತೀನಿ. ಹೋಗ್ರು ಹೋಗ್ರು, ಎಲ್ಲಿವರೆಗೆ ಹೋಗ್ತಿರೋ ಹೋಗ್ರು. ನಿಮ್ಮಂತ ಲೋಫರ್ಸ್ಗಳೆಲ್ಲ ಒಟ್ಟಿಗೆ ಸೇರಿದ್ರು ಫೈಟ್ ಮಾಡೋ ಖಡಕ್ ಆಫೀಸರ್ ಆಗಿ ಬರ್ತೇನೆ. ನಿಮ್ ಶೋಧ ಕಂಪ್ನಿನ ಮಟ್ಟ ಹಾಕಿ ನೀವೇ ಶೋಧ ಮಾಡಂಗ್ ಮಾಡ್ತೀನಿ. ಹೋಗ್ರು. ಯಾವನ್ಲೆ ನಮ್ ತಂಟೆಗೆ ಬರೋರು ಅವ್ನು ಯಾವನ್ಲೆ ಬಂದ್ರೆ ಬಿಡು, ಸ್ವಲ್ಪ ತಡಿಲೆ, ಬಂದವನ್ ಸಾಯ್ತಾನೆ ಸ್ಪಾಟ್ ಅಲ್ಲೇ. ನ್ಯಾಯಕ್ಕೆ ಪೆಟ್ಟಾದಾಗ ಅದನ್ನು ಕಾಯೋಕ್ಕೆ ದೇವರು ಆಪತ್ಬಾಂಧವನನ್ನು ಕಳಿಸುತ್ತಾನೆ. ಅದೇ ಆಪತ್ಬಾಂಧವ ಸ್ನೇಹಿತನಾಗಿದ್ದರೆ ಏನಾಯ್ತು ರಾಜ್, ಯಾಕೆ ಹಿಂಗಿದೆಯಾ? ಅಜಯ್, ಅಯ್ಯೋ ಅದಿರ್ಲಿ ಬಿಡು. ಆ ಛೋಟಾ ಭೀಮ್ ನನ್ನ ಮಗ ನನ್ನ ಹೊಡೆದು ನನ್ನ ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದಾನೆ. ಆ ಬ್ಲಡಿ ಬಸ್ ಸ್ಟ್ಯಾಂಡ್ ನಿನ್ ಕ್ಯಾಮ್ರಾ ಕಿತ್ಕೊಂಡು ಹೋದ. ಆ ಶೋಭರಾಜ್ ಧನರಾಜರು ಆಹಾರ ಪದಾರ್ಥಗಳನ್ನ ಕಲಬೆರಕೆ ಮಾಡಿಬಿಟ್ಟು ಮಾರುಕಟ್ಟೆಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ರಹಸ್ಯ ಕಾರ್ಯಾಚರಣೆಗಿಳಿದೆ. ಅದು ಅಲ್ಲದೆ ಅವರು 150 ಕೋಟಿ ಬ್ಲ್ಯಾಕ್ ಮನಿಯನ್ನ ಡೀಲ್ ಮಾಡೋದನ್ನ ಮ್ಯಾನೇಜರ್ಗೆ 30 ಕೋಟಿ ಲಂಚ ಕೊಡೋದನ್ನ ಸಹ ನಾನು ಸೆರೆ ಹಿಡಿದಿದ್ದೆ. ಅಂದುರದೃಷ್ಟಕ್ಕೆ ಇದೆಲ್ಲವೂ ಕ್ಯಾಮ್ರಾದ ಇಂಟರ್ನಲ್ ಮೆಮೊರಿಯಲ್ಲಿ ಸೇವ್ ಆಗಿಬಿಟ್ಟಿದೆ. ಸರಿ ಬಿಡು ಅಂತೇಳಿ ಹೀಗೆ ಆಫೀಸ್ ಕಡೆ ಹೊರಟಿದ್ದೆ. ವೇಷ ಮರ್ಸ್ಕೊಂಡು ಹೊರಟಿದ್ರು ಆ ಛೋಟಾ ಭೀಮ್ ನನ್ನ ಮಗ ನನ್ನನ್ನು ಹೊಡೆದು ನನ್ನ ಕ್ಯಾಮ್ರಾ ಕಿತ್ಕೊಂಡು ಹೋದ. ಆ ವಿಡಿಯೋ ವೆರಿ ಇಂಪಾರ್ಟೆಂಟ್ ಅಜಯ್. ನೀನು ಹೇಗಾದರೂ ಮಾಡಿ ಆ ಛೋಟಾ ಭೀಮ್ನ ಹಿಡಿದು ಅರೆಸ್ಟ್ ಮಾಡಿ ನನ್ನ ಕ್ಯಾಮ್ರಾ ನಾನು ತಂದ್ಕೊಡು ಪ್ಲೀಸ್. ಹೌದಾ ರಾಜ್, ಆ ಛೋಟಾ ಭೀಮನ ಕತೆ ಮುಗಿತನ್ಕೋ. ಹಸಿದು ಬಂದ ಹೆಬ್ಬಲಿಗೆ ಬೇಟೆ ಸಿಕ್ಕಂಗಾಯ್ತು. ಇನ್ಮೇಲೆ ಕೈ ಮಾಡ್ತೇನೆ ಅವನು. ನಡಿ ರಾಜ್, ನಿನ್ನ ಹಾಸ್ಪಿಟಲ್ ಬಿಟ್ಟು ನಾನು ಹಂಗೆ ಹೋಗ್ತೀನಿ. ಬೇಡ ಅಜಯ್, ನಾನು ನನ್ನ ರೂಮ್ನಲ್ಲಿ ಇರ್ತೇನೆ. ನನ್ನ ಕ್ಯಾಮ್ರಾ ಮಾತ್ರ ನಾನು ತಂದ್ಕೊಡು ಪ್ಲೀಸ್. ಡಾನ್ಗಳು 100 ಜನ ಬಂದರೂ ಧೈರ್ಯ ಆಗಿ ಓಡಾಡ್ತೀನಿ. ಡೋಂಟ್ ವರಿ ರಾಜ್, ಆ ನನ್ನ ಮಕ್ಕಳಿಗೆ ನಾನು ಏನಂತ ತೋರಿಸ್ತೀನಿ. ನಿನ್ನ ಕ್ಯಾಮ್ರಾ ಸಿಗುತ್ತೆ ಬಿಡು, ಡೋಂಟ್ ವರಿ. ಅಲ್ಲ ರಾಜ್,
ಏಯ್ ಧನ್ರಾಜ್, ಅವ್ನು ಏನೇನು ರೆಕಾರ್ಡ್ ಮಾಡಿದ್ದಾನೋ ಎಲ್ಲ ಡಿಲೀಟ್ ಮಾಡೋ. ಅಣ್ಣ ಈಗ ರಾಹುಕಾಲ ಇದೆ, ಏನೂ ಮಾಡೋದು ಬೇಡ. ಸಂಬಳ ಏನಿಲ್ವಾ 5 ಗಂಟೆವರೆಗೆ ಏನು ಮಾಡಬಾರ್ದಂತ. ಅದು ಸರಿ ಬಿಡು, ಕ್ಯಾಮ್ರಾ ನಮ್ಮ ಹತ್ರ ಇರುವಾಗ ಯಾರೇನ್ ಮಾಡ್ತಾರೆ. ಏಯ್ ಚೋಟಾ ಭೀಮ್, ಏನ್ ಕ್ಯಾಮ್ರಾ ತರಕ್ಕೆ ಇಷ್ಟೊತ್ತು ಬೇಕಾ ನಿನ್ಗೆ? ಅಣ್ಣ ಕ್ಯಾಮ್ರಾ ಆಗ್ಲೇ ಸಿಕ್ತಣ್ಣ, ಹೆಂಗೂ ಕ್ಯಾಮ್ರಾ ಸಿಕ್ತಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ತಿನ್ನಕ್ ಹೋಗಿದ್ವಿ ಅಣ್ಣ. ಅಯ್ಯ ನಿನ್ನ ಟೆನ್ಷನ್ಲಿಂದ ನಾವು ಸಾಯ್ತಾ ಇದ್ರೆ ನೀನ್ ಬಿರಿಯಾನಿ ತಿನ್ನಕ್ ಬಂದಿದ್ಯಾ? ಚೋಟಾ ಕ್ಯಾಮ್ರಾ ಎಲ್ಲೋ? ಯಾವ ಕ್ಯಾಮ್ರಾ ಸರ್? ಸುಮ್ಮನೆ ಬಿಡಿ ಸರ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನನ್ಗೆ ಹೊಡೆದ್ರೆ ನಮ್ಮ ಅಣ್ಣ ಬೈತಾವ್ ನೋಡಿ. ಯಾವನು ನಿಮ್ಮ ಅಣ್ಣ? ಇಲ್ಲಿ ಇನ್ಸ್ಪೆಕ್ಟರ್, ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ನೋಡ್ತಾ ಇದ್ದೀರಾ? ರಿಪೋರ್ಟ್ ಕೊಟ್ಟು ನೀನ್ ಪರ್ಮಿಷನ್ ತಗೊಂಡು ಹೊಡಿಯೋಕೆ ನೀನೇನ್ ಐಸಿನಾ ಇಲ್ಲ ಹೋಮ್ ಮಿನಿಸ್ಟರ್ನ? ಇನ್ನು ಶಾಂಪಲ್ ಇವನನ್ನ ಒಳಗಾಕಿ ಬೆಂಡ್ ಎತ್ತಿದ್ರೆ ಎಲ್ಲಾರ ಬಂಡೆ ಒಳಗೆ ಬೈಗೆ ಬೀಳುತ್ತೆ. ಇನ್ಸ್ಪೆಕ್ಟರ್, ಅವನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ಸ್ಕೆಚ್ ಆಗ್ಬಿಡ್ತೀವಿ, ಹುಷಾರ್. ನನ್ನ ಹತ್ರನೇ ಡೈಲಾಗ್, ನಾನು ಈ ಕಾಕಿ ಬಿಚ್ಚಿದ್ರೆ ಸ್ಕೆಚ್ ಇಂದೆ ಮಚ್ಚು ಬೀಸೋ ಬಂಟ್ರು. ಮಚ್ಚಿಂದ ಶತ್ರು ಯಾವನೇ ಇರ್ಲಿ ಅವ್ನ ಮೈಂಡೇ ಪಂಚ. ಡ್ಯೂಟಿಯಲ್ಲಿದ್ರೆ ಕಣ್ಣಿಲ್ದೆ ಗುಂಡು ಹೊಡೆಯೋ ಸೋಲ್ಜರ್. ರೌಡಿಗಳ ಪಾಲಿಗೆ ನನ್ನ ಮಹಾ ಅಂಟರು. ನಾವು CM ರೆಕಮೆಂಡ್ ತಂದ್ರು ನಾನು ಸೈಲೆಂಟಾಗಿ ಸಾಯಿಸಕ್ಕಂತೆ. ಅವನು ಡೇಂಜರಸ್ ಹುಲಿ ಥರ ಕಾಣ್ತಾನೆ. ಕಾಂಪ್ರಮೈಸ್ ಹೋಗಿ ಹುಲ್ಲು ತಿನ್ನಿಸಿ ಹಸು ಮಾಡೋದೇ ಒಳ್ಳೇದನ್ನಿಸುತ್ತೆ. ಕೂಲ್ ಇನ್ಸ್ಪೆಕ್ಟರ್, ಇವ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಿನಗೇನ್ ಸಿಗ್ತತೆ, ಆ ರಿಪೋರ್ಟ್ ಅವ್ರಿಗೆ ಏನ್ ಸಿಗ್ತತೆ? ಅವನನ್ನ ಬಿಡಿ. ಈ ಚೆಕ್ ತಗೊಳ್ಳಿ. ನನಗೆ ಲಂಚ ಕೊಡಕ್ ಬರ್ತೀಯೇನೋ? 2 ಕೋಟಿ ಬರ್ದಿದ್ದೀನಿ ಇನ್ಸ್ಪೆಕ್ಟರ್. ಹೌದು ಇನ್ಸ್ಪೆಕ್ಟರ್, ಈ ಕೆಲಸದಲ್ಲಿ ಇಡೀ ಜೀವನವನ್ನು ನೀವು ರಕ್ತ ಹರಿಸಿ ದುಡಿದ್ರು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ನಿಮಗೆ. ಸುಮ್ನೆ ಈ ದುಡ್ಡು ತಗೊಂಡು ಇಬ್ರು ಹಂಚ್ಕೊಳ್ಳಿ, ನಮ್ ಜೊತೆಗೆ ಕೈ ಜೋಡಿಸಿ. ಗಾಳಿ ಬೀಸ್ದಾಗೆ ತೂಕೊಂಡ್ಬಿಡ್ಬೇಕು. ಈ ಗಾಳಿಯಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ಧೂಳ್ಪಟ ಆಗ್ತವೆ. ಈ ಅವಕಾಶ ಬೇರೆಯವ್ರಿಗೆ ಯಾರು ಸಿಗಲ್ಲ ಇನ್ಸ್ಪೆಕ್ಟರ್. ಯಾಕೆ ಬೇಕು ಈ ದೇಶದ ಉದ್ಧಾರ? ಅದು ನಮ್ಮಂತರ ವಿರೋಧ. ಕರ್ತವ್ಯವೇ ದೇವರು, ಕರ್ತವ್ಯವೇ ಭಕ್ತಿ. ಈ ನನ್ನ ಕರ್ತವ್ಯ ಪಾಲನೆಯಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನನ್ನ ಕರ್ತವ್ಯವನ್ನು ಶ್ರದ್ಧಾ, ಭಕ್ತಿ, ನಿಷ್ಠೆಯಿಂದ ಪಾಲಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತಿದ್ದೇನೆ. ಏನಣ್ಣ ಫುಲ್ಲಿ ಲೋಡೆಡ್ ಕಂತರ ಬಂದಿದ್ದ ಇನ್ಸ್ಪೆಕ್ಟರ್ಗೇನೆ ಬಂದು ತಿನ್ನಿಸಿ ಹುಲಿ ತರ ಇದ್ದ ಇನ್ಸ್ಪೆಕ್ಟರ್ನ ಇಲ್ಲಿ ಮಾಡಿಬಿಟ್ರೆ ಗ್ರೇಟ್ ಅಣ್ಣ ನೀವು. ಅದಕ್ಕೋಸ್ಕರನೇ ನಿಮ್ಮ ಶೋಧ ಕಂಪನಿಯಲ್ಲಿ ನಾನು ಕೆಲಸ ಈ ರೀತಿ ಓವರಾಕ್ಷನ್ ಮಾಡಿದ್ರೆ ಅಣ್ಣ ಬಯಸ್ಕೊಂತೀವಿ ನೋಡು. ಸಾರಿ ಅಣ್ಣ. ಹೌದು ನಿಜ, ಹುಲಿಯಿಂದ ಬಂದು ಇಲ್ಲೇ ಆಗೋದು. ಶೋಧ ಕಂಪನಿ ಯಾವ ರಿಪೋರ್ಟ್ ಇದೆ ತಗೊಳ್ಳಿ, ಇದು ನಿಮ್ಗೆ ಹೆಲ್ಪ್ ಆಗ್ಬೋದು. ಓ ಥ್ಯಾಂಕ್ ಯು ಬರೋಲ್ಲ ಕುತ್ಕೊಳ್ಳಿ. ಇಲ್ಲ, ನಮಗೆ ಆಪರೇಷನ್ ಅರ್ಜೆಂಟ್ ಹೋಗ್ಬೇಕು. ಓಕೆ ಬರ್ತೀವಿ. ಹಾಯ್ ಅಜಯ್ ಬಂದ. ನನ್ನ ಕ್ಯಾಮ್ರಾ ತಂದೇನೋ? ಆ ಚೋಟ ಭೀಮ್ನ ಅರೆಸ್ಟ್ ಮಾಡ್ದ? ಎಲ್ಲಿ ಕಣೋ ಕ್ಯಾಮ್ರಾನೇ ಕಾಣ್ತಾ ಇಲ್ಲ. ರಾಜ್, ನಾನು ಸೋತೆ ಬಿಟ್ಟೆ ಕಣೋ. ಬದುಕಿನ ಬವಣೆಯಲ್ಲಿ ಬೈತಿದ್ದ ನಾನು ನನ್ನ ಕರ್ತವ್ಯವನ್ನೇ ಬಿಟ್ಟುಕೊಟ್ಟು ಕಣೋ. ಆದ್ರೆ ನಾನು ಮಾಡಿದ್ದು ಸರಿ ಕಣೋ. ಈ ಚೆಕ್ಕಲ್ಲಿ 2 ಕೋಟಿ ಇದೆ, ಅದನ್ನೇ ಇಬ್ಬರು ಹಂಚ್ಕೊಂಬೋಣ. ಏನ್ ಹೇಳ್ತಿದ್ಯೋ? ಏನೋ ಮಾತಾಡ್ತಾ ಇದೆಯಲ್ಲ. 2 ಕೋಟಿ ಚೆಕ್ ನಾನು ಕ್ಯಾಮ್ರಾ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ 2 ಕೋಟಿ ಚೆಕ್ ಅಂತಿದೆಯಲ್ಲೋ. ನೀನು ಲಂಚ ತಗೊಂಡೇನೋ? ಹೌದು ಕಣೋ, ನಾನು ಲಂಚ ತಗೊಂಡೆ. ನಿಯತ್ತದಿಂದ ಈ ಕೆಲಸದಲ್ಲಿ ದುಡಿದಕ್ಕೆ ನನಗೆ ಬಂದಿದ್ದು ಏನು? ಇಷ್ಟೊಂದು ಹಣ ಯಾವತ್ತೂ ಸಂಪಾದನೆ ಮಾಡಲ್ಲ. ಅಜಯ್, ಯಾರಿಂದ ನಾನು ಈ ಮಾತುಗಳನ್ನ ಕೇಳಬಾರ್ದಂತ ಅನ್ಕೊಂಡಿದ್ದೋ? ಇವತ್ತು ನೀನು ಸಾಕ್ಷಿ ಸಮೇತ ಆಡ್ಬಿಟ್ಟೆಲ್ಲೋ. ಇದಕ್ಕೆನಾ ನೀನು ಕಷ್ಟಪಟ್ಟು ಪೊಲೀಸ್ ಆಗಿದ್ದು? ನೀನು ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರಿದಾಗ ನಿನ್ನ ಕಣ್ಣಲ್ಲಿ ಲಂಚದಾಹಿಗಳ ಮಟ್ಟ ಉತ್ಸಾಹ ಕಂಡಿದೆ.
ಆದ್ರೆ ಈಗ ನ್ಯಾಯ ಕಾಯೋ ಲಾಠಿಯನ್ನು ಬಿಟ್ಟು ಲಂಚ ಅನ್ನೋ ಅನ್ಯಾಯದ ಚಕ್ಕಿರ್ ತಿಂದಿದೆಯಲ್ಲೋ ಸ್ಟುಪಿಡ್. ಈ ನೀತಿ ಎಲ್ಲ ಬೇಡ ರಾಜ್. ನನ್ನ ನಿಯತ್ತಿನ ಪರಿಸ್ಥಿತಿಯನ್ನು ನೋಡು, ಹಾಗೆ ನಿಮ್ಮ ಮನೆ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡು. ಅದಕ್ಕೆ ನಾನು ಈ ನಿರ್ಧಾರವನ್ನು ತಗೊಂಡೆ. ನಾವಿರೋ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಜ, ಆದ್ರೆ ಆ ಪರಿಸ್ಥಿತಿಗಳ ಕೈಗೊಂಬೆಗಳಾದ್ರೆ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಕೆಲಸ ಯಾವುದು ಕರೆಕ್ಟ್ ಆಗಿ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್. ಈಗಿನ ಕಾಲದಲ್ಲಿ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕರಪ್ಟ್. ಈ ಸಿಸ್ಟಮೇ ಕರಪ್ಟ್. ಹಾಗಿದ್ದಾಗ ನಾವ್ಯಾಕೋ ನ್ಯಾಯದ ಬಗ್ಗೆ ನಿಯತ್ತಲ್ಲಿ ಆಗಿರ್ಬೇಕು? ನಾವ್ಯಾಕೆ ಎಲ್ರು ಹಿಂಗ ಅನ್ಕೊಂಡೆ. ಈ ದೇಶದ ಪರಿಸ್ಥಿತಿ ಇನ್ನು ಹಾಗೆ ಇರೋದು. ಆತ್ಮಸಾಕ್ಷಿಗೆ ಮೋಸ ಮಾಡಿ ಲಂಚದ ಹಣದಲ್ಲಿ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಾರಿ ಲಂಚದ ಸುಳಿಗೆ ಸುತ್ತಿದ್ರೆ ಅದು ಸುತ್ತಾ ಇರ್ಬೇಕು ಅನ್ಸುತ್ತೆ. ನಿನ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೋಡು ಈ ಲ್ಯಾಬ್ ರಿಪೋರ್ಟ್ ನೋಡು. ಶೋಧ ಕಂಪನಿಯವರು ಕಲಬೆರಕೆ ಮಾಡಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ಯಲ್ವಾ, ಮೊದಲೇ ಬಾರಿಗೆ ಅವ್ರು ಏನೇನೋ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಇಲ್ಲ ಅವ್ರು ಏನ್ ಯೂಸ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕಲ್ಪೆ ಅಂತದಕ್ಕೆ ನನ್ನ ನುಡಿಗಳ ಪತ್ರ ಇದೆ. ಅರ್ಥ ಮಾಡ್ಕೊಳ್ಳೋ ಅಜಯ್ ಪ್ಲೀಸ್. ಅವ್ರು ತಿಂತಾ ಇರೋ ಈ ಪ್ರಾಡಕ್ಟ್ಗಳಿಂದ ಎಷ್ಟೋ ಜನ ಅಲ್ಪಾಯುಷಗಳಾಗಿದೆ ನಿಮ್ಗೆ ಗೊತ್ತಾ? ಎಲ್ಲಾ ಕಡೆನೂ ಅವರು ಊಟ ಪದಾರ್ಥಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರು ಬೆಳೆಸಿರ್ತಕ್ಕಂಥ ಕಲಬೆರಕೆ ಆಹಾರ ಪದಾರ್ಥ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ನೋಡು. ಈ ಮುಗ್ಧ ಜನಗಳಿಗೆ ಏನಾದ್ರು ಗೊತ್ತೇನೋ, ಇಂಥ ಶುಭ ಸಂದರ್ಭಗಳಲ್ಲೆಲ್ಲ ಅವ್ರು ಊಟನ ಕಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಈ ಜನಗಳೆಲ್ಲ ಅದು ಬಂದಿರೋದು ಒಳ್ಳೆ ಪದಾರ್ಥ ಅಂತೇಳಿ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿನಗೆ ಗೊತ್ತಾ, ಈ ಮಕ್ಕಳಿಗೆ ಕೆಲವೊಬ್ಬರಿಗೆ ಕಣ್ಣು ಕಾಲು ಎಷ್ಟೊಂದು ಊದ್ಕೊಂಡಿದೆ ಅಂತ ನಿಮ್ಗೆ ಗೊತ್ತೇನೋ? ನಾನು ಮಾಡಿದ ಆ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾ? ಕಲಬೆರಕೆ ಆಹಾರ ಪದಾರ್ಥಗಳಿಂದ ಎಷ್ಟೋ ಜನ ಕಾಯಿಲೆ ಬೀಳ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಆ ದುಷ್ಟು ತಯಾರಿಸುವ ಪ್ರತಿಯೊಂದು ಪ್ರಾಡಕ್ಟ್ಗಳಲ್ಲೂ ಕಲಬೆರಕೆ, ಕಡೆಗೂ ಮಕ್ಕಳಿಗೆ ಕೂಡ ಪೌಷ್ಟಿಕ ಆಹಾರದಲ್ಲೂ ಕಲಬೆರಕೆ. ಪ್ರಧಾನಿಯವರು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಪರಿಸರದ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ನೋಟ್ ಬ್ಯಾನ್ ಮಾಡಿ ಕಾವಳ ಧನಿಕರೇ ಶಾಕ್ ನೀಡ್ತಾ ಇದ್ದಾರೆ. ನಾವು ಈ ವರದಿಯನ್ನು ಪ್ರಸಾರ ಮಾಡಿದ್ರೆ, ಈ ವರದಿನ ಪ್ರಸಾರ ಮಾಡುವ ಮೂಲಕ ಕಾಳಧನಿಕರು ತಮ್ಮ ಹಣವನ್ನ ಹೇಗೆ ವೈಟ್ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನ ತಿಳಿಸಬೇಕಾಗುತ್ತೆ. ಸ್ವಚ್ಛತಾ ಅಭಿಯಾನವು ಪರಿಸರಕ್ಕೆ ಮಾತ್ರ ಸೀಮಿತಗೊಳ್ಳದೆ ಆಹಾರ ಪದಾರ್ಥಗಳಿಗೂ ವಿಸ್ತರಿಸಬೇಕು. ಈ ದೇಶದ ಜನರಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಸಿಗುವಂತಾಗಬೇಕು. ಇಂತಹ ಈ ರೀತಿ ಇರ್ತಕ್ಕಂಥ ಮಹತ್ವಪೂರ್ಣವಾದ ಮನವಿಯನ್ನ ಅವ್ರಿಗೆ ಮುಟ್ಟಿಸ್ಬೇಕು. ಇದು ಸಾಧ್ಯ ಆಗ್ಬೇಕಾದ್ರೆ ನಿನ್ನಂತಹ ಪ್ರತಿಯೊಬ್ಬ ಅಧಿಕಾರಿಗಳ ಸಹಕಾರ ಬಹಳ ಮುಖ್ಯ ಬೇಕಾಗುತ್ತೆ. ಅಜಯ್ ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳೋ. ಜಗಣರಾಜ್, ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ಹೂ ಬೇಕಂತೇಳಿ ಕೊಚ್ಚೆಯಲ್ಲಿ ಕಾಲಿಟ್ಟೆ. ಆದರೆ ಕೊಚ್ಚೆಯಲ್ಲಿ ಕಾಲಿಡದೆ ಹೂ ತೆಗೆ ಅಂತ ಹೇಳ್ಕೊಟ್ಟೆ. ಥ್ಯಾಂಕ್ಸ್ ಕಣರಾಜ್. ನಾನು ಇದನ್ನ ಹೀಗೆ ಸರಿಪಡಿಸ್ತೀನಿ. ನಿನ್ನ ಕ್ಯಾಮರಾವನ್ನು ತಂದುಕೊಡ್ತೀನಿ. ವೆರಿ ಗುಡ್ ಅಜಯ್. ಇಡೀ ಸಮಾಜವನ್ನೇ ನಮ್ಮಿಬ್ಬರಿಂದ ಚೇಂಜ್ ಮಾಡೋದಾಗದೇ ಇರ್ಬೋದು, ಆದ್ರೆ ಈ ಸಮಾಜದ ಪರಿವರ್ತನೆಗೆ ನಮ್ಮಿಬ್ಬರ ಹೆಜ್ಜೆಗಳೇ ಮೊದಲ ಹೆಜ್ಜೆಗಳಾದ್ರೆ ಸಾಕು. ಹೋರ್ಬ ಅಜಯ್, ಅಡ್ಡ ಬಂದ ಶತ್ರುಗಳನ್ನ ಉಳಿಸ್ಬೇಡ. ನಿನಗೈತೆ ವೀರರ ಶಕ್ತಿ. ಕಾಡಲ್ಲಿದ್ರು ಬಿಡ್ಬೇಡ. ನಿನಗಿದೆ ಹುಡುಕುವ ಯುಕ್ತಿ. ಕಾಲಿಗೆ ಬಿದ್ರು ಶ್ರಮಿಸ್ಬೇಡ. ಸಾಯಿಸಿದ್ರು ಮುಕ್ತಿ. ನೀನು ನಿನ್ನ ತನವನ್ನ ತೋರಿಸುವ. ಹೋಗ್ಬ ಅಜಯ್, ಹೋಗ್ಬ. ಹೋಗ್ಬ ಅಜಯ್. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ
ಕ್ಯಾಮರಾ. ಸರ್ 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 ನಾನು ಕೊಡ್ತೀನಿ ಸರ್ ಕ್ಯಾಮ್ರಾ. ಸರ್ ನೋಡಿ ಸರ್ ನೀನೇ ಕಣ ಇಂಟೆಲಿಜೆಂಟ್. ಮಿಸ್ಟರ್ ಧನರಾಜ್ ಶೋಭರಾಜ್ ರೆಡಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ನೀವು ಅನುಭವಿಸೋದು ಬಹಳ ಇದೆ. ಇನ್ಸ್ಪೆಕ್ಟರ್, ನಮ್ಮನ್ನ ಎದುರಿಸಿ ನೀವು ಅರೆಸ್ಟ್ ಮಾಡಿದ್ರೆ ತುಂಬಾ ಅನಾಹುತಗಳಾಗುತ್ತವೆ. ಹುಷಾರ್. ಹೌದು ಮಿಸ್ಟರ್ ಧನರಾಜ್ ಶೋಭರಾಜ್, ಖಂಡಿತ ನೀವು ಹೊರಗಡೆ ಇದ್ರೆ ಅನಾಹುತಗಳಾಗುತ್ತೆ. ನನಗಲ್ಲ, ಈ ಸಮಾಜಕ್ಕೆ. ನಡೀರೋ 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 ನಡೀರೋ. ಧರ್ಮೋ ರಕ್ಷತಿ ರಕ್ಷಿತಃ. ಅಂತಿಮವಾಗಿ ಗೆಲ್ಲೋದು ನ್ಯಾಯನೇ. ದುಷ್ಟರು ಸೇರೋದು ಸೆರೆಮನೆಗೆ. ರಾಜ್, ನಿನ್ನ ಕ್ಯಾಮ್ರಾ ಅಂತ ತಗೋ. ಸಾರಿ ಕಣೋ, ನಿನ್ನ ಕೆಲಸ ವಿಳಂಬ ಆಗೋದಕ್ಕೆ ಒಂದು ರೀತಿ ನಾನು ಕೂಡ ಕಾರಣ. ಪರವಾಗಿಲ್ಲ ಅಜಯ್, ನೀನು ದಾರಿ ತಪ್ಪಲಿಲ್ಲ, ನನಗಷ್ಟೇ ಸಾಕು. ಕೋಟಿ ಕೋಟಿ ಇದ್ರೇನು ಹೊಟ್ಟೆಗೆ ತಿನ್ನೋದು ಅನ್ನನೇ. ಸಾಯೋಗ್ಬೇಕಾದ್ರೆ ತಗೊಂಡು ಹೋಗೋದು ಕೊನೆಗೆ ಹಿಡಿ ಅಕ್ಕಿನೇ. ಈ ವಿಷಯ ಎಲ್ಲರೂ ಅರ್ಥಕೊಂಡ್ರೆ ಈ ದೇಶದ ಪರಿಸ್ಥಿತಿ ಸುಧಾರಿಸ್ಬಿಡುತ್ತೆ. ದೇಶದಲ್ಲಿ ಯಾವುದೇ ಯೋಜನೆ ಜಾರಿ ಮಾಡಿದ್ರೆ ಅದಕ್ಕೆ ಪ್ರತಿಯೊಬ್ಬ ಅಧಿಕಾರಿಗಳ ಸಂಪೂರ್ಣ ಸಹಕಾರ ಇದ್ದಾಗ ಮಾತ್ರ ಅಂತಹ ಯೋಜನೆಗಳು ಯಶಸ್ವಿ ಆಗ್ತವೆ. ಇಲ್ಲದೇ ಇದ್ರೆ ದೇವರು ಹೊರ ಕೊಟ್ಟು ಪೂಜಾರಿ ಕೊಡ್ಲಿಲ್ಲ ಅಂದಾಗುತ್ತೆ. ಅದೇ ಉದ್ಯೋಗದ ವಿಷಯಕ್ಕೆ ಬಂದಾಗ ಡಿಪಾರ್ಟ್ಮೆಂಟ್ ಯಾವುದೇ ಇರಲಿ, ಒಬ್ಬ ಲಂಚಕೋರ ಅಧಿಕಾರಿ ಸಾವಿರಾರು ಬಡ ಉದ್ಯೋಗಾಕಾಂಕ್ಷಿಗಳನ್ನ ತುಳಿದು ಹಾಕ್ಬಿಡ್ತಾರೆ. ನಿಜ ರಾಜ್, ನಿಜ. ಅಂದಾಗೆ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ. ನೀನ್ ಮಾಡಿದ ವಿಡಿಯೋ ಕ್ಯಾಮರಾ ಇಂಟರ್ನಲ್ ಮೆಮೊರಿ ಸೇವ್ ಆಗಿದ್ದು ಒಳ್ಳೇದಾಯ್ತು. ಆ ದೊಡ್ಡ ಮಕ್ಕಳು ಚಿಪ್ಪಲ್ಲಿ ಸೇವ್ ಆಗಿದೆ ಅಂತೇಳಿ ಚಿಪ್ ತಗೊಂಡಿದ್ದಾರೆ. ಇದನ್ನೇ ಕಣ ಹೇಳ್ತಾ ಇದ್ದು, ನೋಡೋದಲ್ಲ ಏನೆಲ್ಲ ನಡ್ತಾ ಇದೆ ಅಂತೇಳಿ. ಒಟ್ಟಲ್ಲಿ ಸಿಕ್ಕಿದ್ದು ಒಳ್ಳೆಯದಾಯ್ತು. ಥ್ಯಾಂಕ್ ಯು ಅಜಯ್. ಥ್ಯಾಂಕ್ ಯು ರಾಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜ್. ಆಹಾರ ಪದಾರ್ಥಗಳಿಗೆ ಕಸ ಕೆಮಿಕಲ್ ಹಾಕಿದರೆ ಆಹಾರ ಕೆಟ್ಟೋಗುತ್ತೆ. ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಆಡಳಿತ ಕೆಟ್ಟೋಗುತ್ತೆ. ನೋಟ್ ಬ್ಯಾನ್ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಲಂಚದಾಹ ಮನಸ್ಥಿತಿ ಬ್ಯಾನ್ ಆಗಬೇಕು. ಕ್ವಾಲಿಟಿ ಇಲ್ಲದ ಫುಡ್ ಕಂಪನಿಯ ಲೈಸೆನ್ಸ್ ಬ್ಯಾನ್ ಆಗಬೇಕು. ಟೋಟಲಿ ಈ ಬ್ಲಡಿ ಸಿಸ್ಟಮ್ಮೇ ಬ್ಯಾನ್ ಆಗಬೇಕು.